ನಾನು ಕೈ ಮುಗಿದು ಮನವಿ ಮಾಡ್ತೀನಿ. ಈಗಾಗಲೇ ಕೆಆರ್ಎಸ್ ಪಕ್ಷದ ಹೋರಾಟವನ್ನ ನೀವು ನೋಡಿದ್ದೀರಾ. ಇಲ್ಲಿ ಬಂದಿರೋರಿಗೆ ನಾವು ಬೆಳಗ್ಗೆನೆ ಬಾಟ್ಲು ಕೊಟ್ಟು ಬಿರಿಯಾನಿ ತಿನ್ನಿಸಿ ಕರ್ಕೊಂಡ್ ಬಂದಿದೀವಲ್ರೇನ? ಯಾವ್ದಾದ್ರೂ ರಾಜಕೀಯ ಪಕ್ಷಕ್ಕೆ ಇವತ್ತು ಕರ್ನಾಟಕದಲ್ಲಿ 10 ಆಗ್ಲಿ 50 ಆಗ್ಲಿ 100 ಆಗ್ಲಿ ಬಿರಿಯಾನಿ ಕೊಡದೆ, ಹೆಂಡ ಕೊಡದೆ ಈ ತರಕ್ಕೆ ಜನ ಸೇರಿಸುವಂತ ತಾಕತ್ತಿದೆಯಾ? ಜಾತಿ ಹೇಳ್ಕೊಂಡು ಇನ್ನೊಂದು ಹೇಳ್ಕೊಂಡು ಆವಾಗ್ಲೂ ಕೊಡಬೇಕು ಖರ್ಚಿಗೆ. ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಸೈನಿಕರು ನೀವು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಾ. ಇದನ್ನ ನೋಡಿನಾದ್ರೂ ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದ ಮತದಾರರು ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಈ ಚುನಾವಣೆಯಲ್ಲಿ ಆ ಕಡೆ ಕಾಂಗ್ರೆಸ್, ಈ ಕಡೆ ಬಿಜೆಪಿ ಇಬ್ಬರು ಹೇಮಿ ಏನ್ ಮಾಡ್ತಾರೆ? ಹಂಚುತ್ತಾರೆ, ಹಂಚುತ್ತಾರೆ. ಈಗಾಗಲೇ ಹಂಚಿಕೆ ಆಗಿದೆ ಬಹುತೇಕ ಕಡೆಗಳಲ್ಲಿ. ಅದ್ರ ಜೊತೆಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ಮೇಟಿ ಇಲ್ಲಿದ್ದಂತಹ ಮಾಜಿ ಸಚಿವರು ಯಾಕವ್ರು ರಾಜೀನಾಮೆ ಕೊಟ್ಟಣ? ಯಾಕ್ರಪ್ಪ ನಿಮ್ಮ MLA ರಾಜೀನಾಮೆ ಕೊಟ್ಟಿದ್ದು 6-7 ವರ್ಷದಿಂದ? ಯಜಮಾನ್ರೆ ಕಿತಾಪತಿ ಏನ್ ಕಿತಾಪತಿ? ಅದೇ ಏನ್ ಕಿತಾಪತಿ ಮಾಡಿದ್ರು? ಲೈಂಗಿಕ ಹಗರಣ. ಇವತ್ತು ನಮ್ಮ ಬಹುತೇಕ MLAಗಳು ಅವ್ರ ಹತ್ರ ಏನೋ ಕೆಲಸ ಕೇಳ್ಕೊಂಡು ಬರೋ ಹೆಣ್ಮಗಳನ್ನ ಎಲ್ಲ ಕರೀತಾರಪ್ಪ, ಮಂಚಕ್ಕೆ ಕರೀತಾರೆ. ಸರಿ ತಾನೆ? ಏನ್ ನಿಮ್ಮ ಹೆಸರು? ಹಸುವಂತ ದೇಸಾಯಿ. ಅವ್ರು ಹೇಳಿದ್ರು ಲೈಂಗಿಕ ಹಗರಣ. ಇವತ್ತು ಬೆಂಗಳೂರು ಕಡೆ ಒಂದಷ್ಟು ವಿಶೇಷವಾದ MLAಗಳಿದ್ದಾರೆ, MLA ಅಥವಾ ಮಾಜಿ MLAಗಳು. ಅವರು ಅವ್ರ ಹತ್ರ ಗಂಡಸರು ಹೋಗೋದಿಲ್ಲ, ಅವ್ರನ್ನು ಗಂಡಸರನ್ನು ಮಂಚಕ್ಕೆ ಕರೀತಾನೆ ಆ MLA, ಗಂಡಸಾದ MLA. ಇನ್ನು ಹೆಂಗಸರಂತೂ ಬಹುತೇಕ ಕಡೆಗಳಲ್ಲಿ ಯಾವುದೇ MLA ಆಫೀಸ್ಗೆ ಹೋದ್ರೆ ಹೆಂಗಸರು ಅವರು ಮಾನ ಮರ್ಯಾದೆ ಇಟ್ಕೊಂಡು ಆಚೆಗೆ ಬರ್ತಾರಂತ ಗಾತ್ರಿ ಇಲ್ಲ. ಇದೇನ್ರಪ್ಪ? ಏನ್ ಒಬ್ಬೊಬ್ಬ ಅಲ್ಲ, ಲಂಪಟರು, ವ್ಯಭಿಚಾರಿಗಳು, ಕುಲ ಕಂಟಕರು ಇವತ್ತು ನಮ್ಮ ಬಹುತೇಕ MLAಗಳು. ಮೊನ್ನೆ 10 ಜನ 11 ಜನ ಸತ್ತೋದ್ರು IPL ಅಲ್ಲಿ. ಆ IPL ಸತ್ತೋದ್ಮೇಲೆ ಏನು ಬಿಜೆಪಿ ಅವರು, JDS ಅವರು ಲಬ 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 ಅಂತ ಬಾಯ್ ಪಡ್ಕೊಂಡ್ರು ಅಲ್ವೇನ್ರಪ್ಪ? ಇವತ್ತು ಬದ್ಮಾಶ್ಗಳು ಕ್ಯೂ ನಿಂತಿದ್ದಾರೆ. ಏನಕ್ಕೆ? ಟಿಕೆಟ್ಗೆ, ಫ್ರೀ ಟಿಕೆಟ್, ಬಿಟ್ಟಿ ಟಿಕೆಟ್ಗೆ. ನಾಲಾಯಕಗಳು, ಬದ್ಮಾಶ್ಗಳು. ಇವರಿಗೆ ಮಾನ ಮರ್ಯಾದೆ ಇರ್ತಾರ ಅಂತಾರೆ MLAಗಳನ್ನ. ಬರುತ್ತೆ ಜನ ಹಾದಿ ಬೀದಿನಲ್ಲಿ ನೇಪಾಳದಲ್ಲಿ ಮಾಡ್ದಂಗೆ ಈ ಕಡು ಭ್ರಷ್ಟ, ಜನದ್ರೋಹಿ, ಲಂಪಟ, ವ್ಯಭಿಚಾರಿ, ಕಳ್ಳ MLAಗಳನ್ನ ಹಾದಿ ಬೀದಿಯಲ್ಲಿ ಅಟ್ಟಾಡಿಸ್ಕೊಂಡು ಓಡಾಡ್ಸ್ಕೊಂಡು ಹೊಡಿತಾರೆ. ನೇಪಾಳದಲ್ಲಿ ಆಯ್ತೋ ಇಲ್ವೋ? ಶ್ರೀಲಂಕಾದಲ್ಲಿ ಆಯ್ತೋ ಇಲ್ವೋ? ಕರ್ನಾಟಕದಲ್ಲೂ ಅದಕ್ಕೆ ಮುನ್ನುಡಿ ಈಗಾಗಲೇ ಬರೆಯಲಾಗಿದೆ. ಎಚ್ಚೆತ್ತುಕೊಂಡ್ರೆ ಸರಿ ಈ JCB ಪಕ್ಷಗಳ ಬದ್ಮಾಶ್ ರಾಜಕಾರಣಿಗಳು. ಇಲ್ಲ ಅಂದ್ರೆ ಹಾದಿ ಬೀದಿನಲ್ಲಿ ಜನ ಇವರನ್ನ ಹಟ್ಟಾಡಿಸ್ಕೊಂಡು ಹೊಡಿತಾರೆ. ಅಂತಹ ಸಂದರ್ಭದಲ್ಲಿ ಇವೆಲ್ಲ ತಿಳ್ಕೊಂಡಿರುವಂತಹ ಜನತೆ ಏನಣ, ಹಣಕ್ಕೆ ಹೆಂಡಕ್ಕೆ ಓಟ್ ಹಾಕಿ ನಿಮ್ಮ ಕಾಲ್ ಮೇಲೆ ಕಲ್ಲು ಹಾಕೊಂಡು ನಿಮ್ಮ ಮಕ್ಕಳ ಭವಿಷ್ಯನ ಹಾಳು ಮಾಡಬೇಡಿ. ಕೊಡ್ತಾರಾ? ನಿಮ್ಮಿಷ್ಟ. ಮನೆಗೆ ಬಲವಂತವಾಗಿ ತಂದು ಕೊಡ್ತಾರೆ. ಇನ್ನೊಂದಷ್ಟು ಜನ ಇದ್ದಾರೆ, ಅದೇನೋ ನಮ್ಮಲ್ಲಿ ಒಂದು ಗಾದೆ ಇದೆ, ಬಿಟ್ಟಿ ಊಟ ಅಂದ್ರೆ ಮೈಯೆಲ್ಲ ಹಸುವು ಅಂತ. ಆ ತರಕ್ಕೆ ರಾತ್ರಿ 11 ಗಂಟೆ 12 ಗಂಟೆನಲ್ಲಿ ಬಾಗಿಲು ತಗೊಂಡಿರ್ತಾರೆ. ಅವರು ಬರ್ತಾರಲ್ಲ ಹಂಚೋದಿಕ್ಕೆ, ಅವ್ರು ಬಂದಾಗ ಅಕಸ್ಮಾತ್ ಬಾಗಿಲು ಹಾಕಿದ್ರೆ ಹೋಗ್ಬಿಡ್ತಾರೇನೋ ಅಂತ. ಅಲ್ವೇನಣ್ಣ? ನೀವು ಹಂಗೆ ಮಾಡ್ತೀರೇನ್ರಪ್ಪ? ಚಪ್ಪಲಿ ತಗೊಂಡು ನೋಡಿರಯ್ಯ ಒಂದ್ಸಲ ಲೋಫರ್ಗಳನ್ನ. ಚಪ್ಪಲಿ ತಗೊಂಡು ರಪ 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 ಅಂತ ಈ ಹಣ ಹಂಚೋದಿಕ್ಕೆ, ಹೆಣ್ಣ ಕುಡ್ಸೋದಿಕ್ ಬಂದವ್ರನ್ನ ಹೊಡೆದ್ರೆ ಚಪ್ಪಲಿ ಕಿತ್ತೋಗಿರೋ ಚಪ್ಪಲಿ ಹೊಡಿಬೇಕು ಲೋಫರ್ಗಳನ್ನ. ಆವಾಗ ಮಾನ ಮರ್ಯಾದೆಯಿಂದ ಚುನಾವಣೆ ಮಾಡ್ತಾರೆ. ನಮ್ಮ ಚುನಾವಣಾ ಆಯೋಗ ಅನ್ನೋದೇನಿದೆ ಅದು ಕೇವಲ JCB ಪಕ್ಷಗಳ ಭ್ರಷ್ಟಾಚಾರಕ್ಕೆ ಸಾಥ್ ಕೊಡ್ತಾ ಇರುವಂತಹ ಒಂದು ಜನದ್ರೋಹಿ ಸಂಸ್ಥೆ. ಅದು ಜನಪರವಾದ ಪ್ರಜಾಪ್ರಭುತ್ವವನ್ನು ಎತ್ತಿಡಿಯುವಂತಹ ಸಂಸ್ಥೆ ಅಲ್ಲ. ಹಾಗಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಇವತ್ತು ನಮ್ಮ ಅಭ್ಯರ್ಥಿ ಇರುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಟೆಕ್ನಿಕಲ್ ಕಾರಣಕ್ಕಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ನಾಮಪತ್ರ ತಿರಸ್ಕೃತವಾಯಿತು. ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ನಾಗರಾಜ್ ಕಲ್ಕುಟ್ಗಾರ್ ಅನ್ನುವಂತಹ ಅಭ್ಯರ್ಥಿಗೆ ನಮ್ಮ ಪಕ್ಷದ ಸೈನಿಕರು ಪ್ರಚಾರ ಮಾಡ್ತಾ ಇದ್ದಾರೆ. ನಾಗರಾಜ್ ಕಲ್ಕುಟ್ಗಾರ್ ಈಗಾಗಲೇ 2-3 ಚುನಾವಣೆಯನ್ನ ಇದೇ ಕ್ಷೇತ್ರದಲ್ಲಿ ನಿಂತವ್ರು ಅಲ್ವೇನಪ್ಪ? ಎಷ್ಟಪ್ಪ ಆಯ್ತು? MLAಗೆ 3ನೇ ಸಲ ಸ್ಪರ್ಧೆ ಮಾಡ್ತಿರೋದು. ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೂ ಒಮ್ಮೆ ಸ್ಪರ್ಧೆ ಮಾಡಿದ್ದಂತವ್ರು ಇದೇ ಬಾಗಲಕೋಟೆ ಅವರು, ಬೇರೆ ಎಲ್ಲೋ ಬಂದಿದ್ದಲ್ಲ. ಇಂಜಿನಿಯರಿಂಗ್ ಮಾಡಿಕೊಂಡು
MS ಮಾಡ್ಕೊಂಡಿರುವಂತಹ ಒಬ್ಬ ವಿದ್ಯಾವಂತ. ಅವ್ರಿಗೇನೋ ಒಂದು ತರಹದ ಹುಚ್ಚು, ನಮ್ಮಾಗೇನೆ, ನಮ್ಗಿಂತ ಇನ್ನು ಬೇರೆ ತರದ್ದೇ ಹುಚ್ಚು ಅವ್ರಿಗೆ. ಪಾದಯಾತ್ರೆ ಮಾಡೋದು, ಅಲ್ಲೋಗೋದು ಇಲ್ಲೋಗೋದು, ಯಾವುದೋ ಜನಪರ ಹೋರಾಟದಲ್ಲಿ ಪಾಲ್ಗೊಳ್ಳೋದು, ಒಂಥರ ಹೀರೋ. ನಾವ್ ಯಾರು ಬೇಕು ಅಂತೀವಿ? ಲೀಡರ್ ಬೇಕು ಅಂತೀವಿ. ಆದ್ರೆ ನಮ್ಮ ಮಧ್ಯಲ್ಲಿಂತ ಹೀರೋಗಳು ಇರ್ತಾರೆ. ಅವರು ಹೀರೋ ಇಂದ ಲೀಡರ್ ಆಗ್ಬೇಕು ಅಂದ್ರೆ ಅವರು ಬದಲಾಗಬೇಕು, ಜನನು ಅವರನ್ನ ಬೆಂಬಲಿಸಬೇಕು. ಇವತ್ತು ಈ ಮೇಟಿ ಮಗನ ತರಕ್ಕೋ ಚರಂತಿ ಮಠ ತರಕ್ಕೋ ಹಣ ಹಂಚೋದು ಅಥವಾ ಚುನಾವಣಾ ಅಕ್ರಮಗಳನ್ನ ಮಾಡುವಂತದನ್ನ ನಾವು ಅವಕಾಶ ಇದ್ರೂ ಮಾಡೋದಿಲ್ಲ. KRS ಪಕ್ಷ ಅದನ್ನ ವಿರೋಧಿಸುತ್ತೆ. ಅಂತಹ ರೀತಿಯಲ್ಲಿ ನಾವು ಇಲ್ಲಿ ತನಕ ಚುನಾವಣೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಯೋಗ್ಯರನ್ನ ನಾವು ಜನರ ಮುಂದೆ ಇಡ್ತಾ ಇದ್ದೀವಿ. ಜನ ನಮಗೆ ಅಲ್ಲಲ್ಲಿ ಒಂದಷ್ಟು ಬೆಂಬಲಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಕಡೆಗಳಲ್ಲಿ ಹಣಕ್ಕೋ ಹೆಂಡಕ್ಕೋ ಜಾತಿಗೋ, ಈ ಜಾತಿ ಅನ್ನೋದು ಇದೆಯಲ್ಲ ನಮ್ಮ ಕರ್ನಾಟಕದಲ್ಲಿ, ಜಾತಿ ಮಾಡಿರುವಷ್ಟು ತಾರತಮ್ಯ, ನಮ್ಮ ಜಾತಿ ವ್ಯವಸ್ಥೆ ಮಾಡಿರುವಷ್ಟು ಮೋಸ, ಜಾತಿ ವ್ಯವಸ್ಥೆ ಮಾಡಿರುವಷ್ಟು ಶೋಷಣೆ ಇನ್ಯಾವ ಈ ದುಡ್ಡು ಕೂಡ ಮಾಡಿಲ್ಲ. ಅದಕ್ಕೆ ತಾನೇ ಬಸವಣ್ಣ ಇಲ್ಲಿ ಹುಟ್ಟು ಬಂದಿದ್ದು. ಎಲ್ಲಪ್ಪ ಬಸವಣ್ಣನ ಕರ್ಮಭೂಮಿಯ ಜನ್ಮಭೂಮಿ ಯಾವುದು? ಅವಿಭಜಿತ ಬಿಜಾಪುರ ಜಿಲ್ಲೆ ಕೂಡಲ ಸಂಗಮ ಅಲ್ಲ, ಬಸವನ ಬಾಗೇವಾಡಿ ಊರಲ್ಲಿ ಬಸವಣ್ಣ ಹುಟ್ಟಿದ್ದು. ಅದು ಇವತ್ತು ಬಸವಣ್ಣನ ಬಾಗೇವಾಡಿ ಅಂತಾಗಿದೆ. ಕರ್ಮಭೂಮಿಯಲ್ಲಿ ಬೀದರ್ನ ಕಲ್ಯಾಣ ಅನ್ನುವಂತಹ ಕಲ್ಯಾಣಿ ಚಾಲುಕ್ಯರ ರಾಜಧಾನಿ. ಅದಕ್ಕೆ ಇವತ್ತು ನಾವು ಪ್ರೀತಿಯಿಂದ ಏನಂತೀವಿ? ಬಸವ ಕಲ್ಯಾಣ ಅಂತೀವಿ. ಆವತ್ತಿಗೆ 900 ವರ್ಷಗಳ ಹಿಂದೆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದಂತಹ ಬಸವಣ್ಣನ ಪುಣ್ಯಭೂಮಿ ಈ ನಾಡು. ಆದ್ರೆ ಇವತ್ತಿಗೂ ಜಾತಿ ಬಿಟ್ಟಿದೀವಾ? ಕನಕದಾಸರು ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ, ಆತ್ಮ ಅಂತರಾತ್ಮ ನೆಲೆಯಾದಿ ಕೇಶವ, ಆತ ನುಲಿದ ಮೇಲೆ ಯಾತರ ಕುಲವಯ್ಯ. ಯಾರನ್ನ ಹೇಳಿದ್ದು? ಕನಕದಾಸರು. ಕನಕದಾಸರ ಕುಲಸ್ಥರು ಅಂದ್ಕೊಳ್ಳುವಂತವರು, ಬಸವಣ್ಣನ ಕುಲಸ್ಥರು ಅಂದ್ಕೊಳ್ಳುವಂತವರು, ಕುವೆಂಪುರವರ ಕುಲಸ್ಥರು ಅಂದ್ಕೊಳ್ಳೋರು, ಗಾಂಧಿಯ ಕುಲಸ್ಥರು ಅಂದ್ಕೊಳ್ಳುವಂತವರು. ನಾವು ಬಿಟ್ಟಿದೀವ ನಮ್ಮ ಸಣ್ಣತನಗಳನ್ನ, ಜಾತಿ ವ್ಯಾಮೋಹವನ್ನ? ನಮ್ಮ ಜಾತಿಯವನು ಪರಮ ವ್ಯಭಿಚಾರಿ ಆಗಿದ್ರು ಅವನಿಗೆ ನಮ್ಮ ಓಟು, ಅವನು ಪರಮ ಭ್ರಷ್ಟ ಆಗಿದ್ರು ಅವನಿಗೆ ನಮ್ಮ ಓಟು. ದೇಶ ಉದ್ಧಾರ ಆಗುತ್ತೇನ್ರಪ್ಪ? ಆಗುತ್ತೇನ್ರಣ? ಕಳ್ಳರನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಇಟ್ಟರೆ ಕಳ್ತನ ನಿಲ್ಲುತ್ತೇನ್ರಣ? ನಿಲ್ಲಲ್ಲ. ಹಾಗಾಗಿ ಇವತ್ತು ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ. ನಾಗರಾಜ್ ಕಲ್ಕುಟ್ಗಾರ್ ಒಬ್ಬ ವಿದ್ಯಾವಂತ ಯುವಕ. ಕ್ರಮ ಸಂಖ್ಯೆ 6 ಯಾವ್ದು ನಮ್ಮ ಗುರುತು? ಇಲ್ಲೊಂದು ಎಲ್ಲ ಜನಕ್ಕೆ ಗೊತ್ತಿರುತ್ತೆ. ಇಲ್ಲಿರೋ ಏನೋ ದಡ್ರ, ಅವ್ರೇನ್ ದಡ್ರ? ಇಲ್ಲಿರೋ ಅಂಗಡಿಯವರು ದಡ್ರನಪ್ಪ. ನೀವು ಕಣ್ಣು ಕಾಣಿಸ್ತಾ ಇದೆಯಲ್ವಾ? ಪಂಚಾಯತ್ಗಳು ಕೆಲಸ ಮಾಡ್ತಿದೆಯಲ್ವಾ? ಇಲ್ಲನ್ನ ಯಾವನಾದ್ರೂ ಬಿಜೆಪಿ ಅವನೋ ಕಾಂಗ್ರೆಸ್ ಅವನೋ ಬಂದು ಅದನ್ನ ಸರಿ ಮಾಡಿಸಿದ್ನಾ? ನಮ್ಗೆ ಆ ಶಕ್ತಿ ಇದೆ. ಆದರೆ ಎಲೆಕ್ಷನ್ ನಲ್ಲಿ ಹಣಕ್ಕೆ ಹೆಂಡಕ್ಕೆ ಓಟ್ ಹಾಕುವ ಜನರಿಂದ ಏನು ಬದಲಾವಣೆ ಆಗಲ್ಲ. ಇವತ್ತು ಬದಲಾಗಬೇಕು. ಏನವ? ನಿನಗಲ್ಲ, ನೀನು ಓಟ್ ಹಾಕೊಳ್ತಿರೋದು ಯಾರಿಗೆ? ನಿನ್ನ ಮಕ್ಕಳ ಭವಿಷ್ಯಕ್ಕೆ. ರಾಜಕಾರಣ ಪವಿತ್ರವಾದದ್ದು. ಅವರೇನೆ ರಸ್ತೆ ಹೇಗಿರಬೇಕು, ಶಾಲೆ ಹೇಗಿರಬೇಕು, ಏನು ಉದ್ಯೋಗ ಸಿಗಬೇಕು, ನಾವು ಬೆಳೆದಂತ ಬೆಳೆಗೆ ಅಂತ ಬೆಲೆ ಸಿಗಬೇಕು ಅಂತ ತೀರ್ಮಾನ ಮಾಡೋದು ಯಾರವ? ರಾಜಕಾರಣಿಗಳವ. ಅಂತ ರಾಜಕಾರಣಿಗಳನ್ನ ಆಯ್ಕೆ ಮಾಡುವಾಗ ನಾವು ಹುಷಾರಾಗಿರ್ಬೇಕೋ ಬೇಡವೋ? ಎಚ್ಚರದಿಂದ ಆಯ್ಕೆ ಮಾಡಬೇಕೋ ಬೇಡವೋ? ದಯವಿಟ್ಟು ಅದನ್ನ ಮಾಡ್ರಿ. ಇಲ್ಲಿ ಏನ್ ಮಾಡಿದ್ದಾರೆ ಕೇವಲ ಒಂದು ಫೋನಲ್ಲಿ ಆಗಿದೆ. ನಮ್ಮ ಜೀವನ ನೆನ್ನೆಯಲ್ಲೆಲ್ಲ ಹೋಗಿ, ಇದಂತೂ ಬಾಗಲಕೋಟೆ ಮೊದಲಿಂದಾನು ಕಚಡ ಊರೇ ಒಂದು ರೀತಿಲಿ. ಕೊಳಚೆ, ಅಲ್ಲಲ್ಲಿ ಕೊಳಚೆ, ಸರಿಯಾಗಿ ಚರಂಡಿ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಹಳೆ ಊರಲ್ಲಿ ಸಮಸ್ಯೆಗಳಿರುತ್ತೆ. ಆದ್ರೆ ಪರಿಹಾರ ಮಾಡೋದಕ್ಕಾಗುತ್ತೋ ಇಲ್ಲಪ್ಪ? ಒಳಚರಂಡಿಗಳು, ಅಂಡರ್ಗ್ರೌಂಡ್ ಸ್ವೇಜ್ ಮಾಡೋದಕ್ಕಾಗುತ್ತೋ ಇಲ್ವೋ? ಮಾಡೋದಿಲ್ಲ. ದುಡ್ಡು ಮಾತ್ರ ಆಗ್ಬಿಟ್ಟಿರುತ್ತೆ. ದುಡ್ಡು ಕೊಟ್ಟು ತಿಂದು ಬಿಟ್ಟಿರ್ತಾರೆ. ಇವತ್ತು ಅಂತಹ ಸಂದರ್ಭದಲ್ಲಿ ಜನಕ್ಕಿರುವಂತಹ ಏಕೈಕ ಆಯ್ಕೆ KRS ಪಕ್ಷ ಮಾತ್ರ. ಇಡೀ ರಾಜ್ಯದಲ್ಲಿ ಇವತ್ತು ಈ ಟಿ ಶರ್ಟ್ ಹಾಕೊಂಡಿರುವಂತವ್ರು ಹೋದ್ರೆ ಯಾವನಾದ್ರೂ ಸರ್ಕಾರಿಯ ಅಧಿಕಾರಿಗೆ ಲಂಚ ತಗೊಳ್ಳೋ ಧೈರ್ಯ ಇದೆಯಲ್ಲ? ಪೊಲೀಸ್ ಅಧಿಕಾರಿಗೆ ದಬ್ಬಾಳಿಕೆ ಮಾಡೋ ಧೈರ್ಯ ಇದೆಯಾ? ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಂತ ಪೊಲೀಸರೆಲ್ಲ ಮಾನ ಮರ್ಯಾದೆ ಕಳ್ಕೊಂಡು, ಇವತ್ತು ಮಾನ ಮರ್ಯಾದೆ ಕಳ್ಕೊಂಡು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತಾ ಇಲ್ವಾ? ನಾವು ಯಾವತ್ತೂ ಸಂವಿಧಾನವನ್ನ, ನ್ಯಾಯ, ಕಾನೂನನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಅದೇ ಕಾಂಗ್ರೆಸ್ ಬಿಜೆಪಿಯ ಚೇಲಾಗಳು ಏನ್ ಮಾಡ್ತಾರೆ? ಸಾಹೇಬ್ರೆ, ಒಂದ್ ಡೀಲ್ ಆಗಿದೆ, ಬನ್ನಿ ಬಾರ್ಗೆ ಅಂತಾರೆ. ಎಲ್ಲಿಗೆ? ಬಾರ್ಗೆ. ಆಮೇಲೆ ಸಾಹೇಬ್ರೆ, ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿದ್ದೀನಿ, ಮಾಲ್ ಬಂದೈತೆ. ಏನ್ ಬಂದಿದೆ? ಮಾಲ್ ಬಂದಿದೆ. ಡ್ರಗ್ಸು, ಹೆಣ್ಮಕ್ಳು,
ದುಡ್ಡು ಎಲ್ಲ ಸಪ್ಲೈ ಮಾಡಿ ಈ ಅಧಿಕಾರಿಗಳನ್ನ ಒಲಿಸಿಟ್ಕೊಂಡಿರ್ತಾರೆ. ಅದ್ರದ್ದು ಆಮೇಲೆ ಏನ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ಆಮೇಲೆ ಬ್ಲಾಕ್ ಮೇಲ್ ಮಾಡ್ತಾರೆ. ಮೊನ್ನೆ ಆ ಯಾರು ಆ ಪುಣ್ಯಾತ್ಮ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಯಾರಪ್ಪ, ಡಿ.ಕೆ. ಶಿವಕುಮಾರ್ ಮುನ್ರಾತ್ನಂಗೆ ಏನ್ ಹೇಳಿದ್ದು, ನೀನು ಏಡ್ಸ್ ಇಂಜೆಕ್ಷನ್ ಚುಚ್ಚೋಕ್ ಹೋಗಿದ್ದೆ ಅಶೋಕನಿಗೆ. ಆ ಅಶೋಕನಿಗೂ ಮಾನ ಮರ್ಯಾದೆ ಇಲ್ಲ, ಮುನ್ರತ್ನಿಗೂ ಇಲ್ಲ, ಡಿ.ಕೆ. ಶಿವಕುಮಾರ್ಗೂ ಇಲ್ಲ, ಸಿದ್ದರಾಮಯ್ಯಗೂ ಇಲ್ಲ, 224 MLAಗಳಲ್ಲಿ ಯಾವನಿಗೂ ಇಲ್ಲ. ಇದ್ದಿದ್ರೆ ಆ ರೇವಣ್ಣ ಆಗ್ಲಿ ಮುನ್ರತ್ನ ಆಗ್ಲಿ ಒಳಗಡೆ ಬಂದಿದ್ರೆ ಪದ್ಮಾಶ್ ಆಚೆ ಹೋಗುವಿಲ್ಲ, ನಾವಾಚೆ ಹೋಗ್ತೀವಿ ಅಂತ ಇದ್ರು. ಇಲ್ವೇನ್ರಪ್ಪ, ಮಗನ ಜೊತೆ ಹೋಗಿ ಹೆಣ್ಮಗಳನ್ನ ರೇಪ್ ಮಾಡಿದಂತ ದೇವೇಗೌಡರ ಮಗ ರೇವಣ್ಣನ ಪಕ್ಕದಲ್ಲಿ ಕುತ್ಕೊಳ್ಳಕ್ಕೆ ಯಾವನ್ಗಾದ್ರೂ MLA ಮನಸ್ಸಿದೆ ಅಂದ್ರೆ ಅವನು ಮನುಷ್ಯನ ಮೃಗನ? ಮುಖ್ಯಮಂತ್ರಿಗಳಿಗೆ ಮಾಜಿ ಮಂತ್ರಿಗಳಿಗೆಲ್ಲ ಏಡ್ಸ್ ಇಂಜೆಕ್ಷನ್ ಚುಚ್ತಾನೆ ಅಂತ ರೆಕಾರ್ಡೆಡ್ ಅದು ಯಾರು, ಉಪಮುಖ್ಯಮಂತ್ರಿ, ಸನ್ಮಾನ್ಯ ಜವಾಬ್ದಾರಿಯುತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿರುವಂತಹ ಮಾತು. ಅಂತಹ ಮುನಿರತ್ನನ್ನ ಅಸೆಂಬ್ಲಿಯಲ್ಲಿ ಇಟ್ಕೊಂಡು ಚರ್ಚೆ ಮಾಡ್ತಾರೆ ಅಂದ್ರೆ ಯಾವ MLAಗೆ 224 MLAಗಳನ್ನು ಬದ್ಮಾಶ್ಗಳು, ಅಯೋಗ್ಯರು, ನೀಚರು, ಪರಮ ವಿಭಿಚಾರಿಗಳು, ತಲೆ ಹಿಡುಕರು. ಮಾನ ಮರ್ಯಾದೆ ಇದ್ದಿದ್ರೆ ಇಷ್ಟೊತ್ತಿಗೆ ಅಲ್ಲಿ ಕಾಸಿಗಾಗಿ ಪ್ರಶ್ನೆಗಳು, ಕ್ಯಾಶ್ ಫಾರ್ ಕ್ವಶನ್ಸ್ ಅಂತ ಒಂದು ದೊಡ್ಡ ಬಂತು. ಯಾರ ಟೈಮಲ್ಲಿ ಅದು, ವಾಜಪೇಯಿ ಟೈಮಲ್ಲಿ ತಾನೆ ಬಂತು. 11 ಜನ ಅನ್ಸುತ್ತೆ, 11 ಜನ ಎಂಪಿಗಳನ್ನ ಇಡೀ ಪಾರ್ಲಿಮೆಂಟ್ ಸಸ್ಪೆಂಡ್ ಮಾಡಾಕ್ತು. ಇಲ್ಲಿ ಮುನಿರತ್ನನ್ನ ರೇವಣ್ಣನನ್ನ ಅಸೆಂಬ್ಲಿ ಒಳಗಡೆ ಬರೋದಕ್ಕಾಗೋಂಗ್ ಮಾಡಕ್ ಆಗ್ತಿರ್ಲಿಲ್ಲನಪ್ಪ ನಮ್ಮ MLAಗಳಿಗೆ. ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಇಂತಹ ಆರೋಪಿತರು, ಕಳಂಕಿತರು, ನೀಚ ವ್ಯಕ್ತಿತ್ವದವರು ನಮ್ಮ MLAಗಳಾಗಿರಬಾರದು. ಒಬ್ಬನಾದ್ರೂ ಧ್ವನಿ ತೆಗೆದ್ನಾ? ಅದು ಪುಣ್ಯಾತ್ಮ ಡಿ.ಕೆ. ಶಿವಕುಮಾರ್ ಅವ್ರು ಚೆನ್ನಾಗಿರ್ಲಿ. ಯಾರು, ಡಿ.ಕೆ. ಶಿವಕುಮಾರ್. ಒಬ್ಬ ಡಿ.ಕೆ. ಶಿವಕುಮಾರ್ ಹೇಳಿದ್ದು ವಿಚಿತ್ರ ವಿಶೇಷ. ಅದಕ್ಕೇನೆ ಅವ್ರ ಹೊಟ್ಟೆ ಹೆಂಗಿರ್ಲಿ, ತಣ್ಣಗಿರ್ಲಿ. ಅವರಾದ್ರೂ ಒಂದಷ್ಟು ವಿಚಾರ ಎತ್ತಿದ್ದಾರೆ. ಮಿಕ್ಕವ್ರು ಯಾರಾದ್ರೂ ಮಾತಾಡಿಲ್ಲ. ಹಾಗಾಗಿ ಇನ್ನು ಮೇಟಿ ಮಗನ್ ಕಳ್ಸಿದ್ರು ಅಷ್ಟೇ, ಶಾಮನೂರ್ ಶಿವಶಂಕರಪ್ಪನ ಮೊಮ್ಮಗನ್ ಕಳ್ಸಿದ್ರು ಅಷ್ಟೇ. ಇವರ ಯೋಗ್ಯತೆ ಇಷ್ಟೇ. ಹಾಗಾಗಿ ನಾನು ಸ್ವಲ್ಪ ಸುದೀರ್ಘವಾಗಿ ಯಾಕೆ ಮಾತಾಡಿದೆ ಅಂದ್ರೆ, ನಾವು ಇಲ್ಲಿ ಮಾತಾಡ್ತಿರೋದನ್ನ ಇಲ್ಲಿ ಅಕ್ಕಪಕ್ಕ ಇರೋರು ಮಾತ್ರ ಅಲ್ಲ, ಇಡೀ ರಾಜ್ಯದ ಜನತೆ ಕೇಳ್ತಾ ಇಲ್ವೇನ್ರಣ್ಣ? ಎಷ್ಟು ಜನರು ಲೈವ್ ಮಾಡ್ತಾ ಇದ್ದೀರಾ? ನೂರಾರು ಸಾವಿರಾರು ಜನ ಇವತ್ತು ಅದನ್ನ ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ. ಲಕ್ಷಾಂತರ ಜನ ಅದನ್ನ ಇವತ್ತು ಸಂಜೆ ಒಳಗಡೆ ನೋಡ್ತಾರೆ. ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 5,000 ಜನರನ್ನ ಸೇರಿಸಿ ನಾವು ಭಾಷಣ ಮಾಡಿದ್ರೆ ಎಷ್ಟು ಜನಕ್ಕೆ ವಿಚಾರ ಮುಟ್ಟುತ್ತೋ ಅಷ್ಟು ಜನಕ್ಕೆ ವಿಧಾನಸಭಾ ಕ್ಷೇತ್ರದಲ್ಲಿ ಲೈವ್ ಮುಟ್ಟುತ್ತಾ ಇಲ್ವೋ? ಹಾಗಾಗಿ ಇಲ್ಲಿರೋರಿಗೆ, ಇಲ್ಲಿ ಓಡಾಡ್ತಿರೋರ್ಗೆ ಅಷ್ಟೇ ಅಲ್ಲ, ನಾವು ಮಾತಾಡ್ತಿರೋದು ಯಾರಿಗೆ? ರಾಜ್ಯದ ಜನಕ್ಕೆ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಲ್ಲಿ, ಮೂಲೆಗಳಲ್ಲಿ, ಮನೆಗಳಲ್ಲಿ ಕೂತಿರುವಂತಹ ಮತದಾರರಿಗೆ, ಅವರಿಗೆ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ, ಸ್ವಲ್ಪ ಮಾನ ಮರ್ಯಾದೆಯಿಂದ ನಾವು ಮತದಾರರು ನಡ್ಕೊಳ್ಬೇಕು. ಯಥಾ ರಾಜ ತಥಾ ಪ್ರಜಾ, ರಾಜ ಇದ್ದಂಗೆ ಜನರು ಅಂತ ಹಿಂದಿನ ಕಾಲದಲ್ಲಿ ರಾಜಪ್ರಭುತ್ವ ಇದ್ದಾಗ. ಇವಾಗ ಯಥಾ ಪ್ರಜಾ ತಥಾ ರಾಜ್ಯ. ನಾವೇನೆ ಹಲ್ಕಾ ಕೆಲಸ ಮಾಡಿ ಹಲ್ಕಾಗಳ ತರ ನಡ್ಕೊಂಡು ಹಲ್ಕಾಗಳು ಓಟ್ ಹಾಕಿದ್ರೆ ಹಲ್ಕಾಗಳಲ್ಲದೆ ನಮ್ಗೇನು ಶ್ರೀರಾಮಚಂದ್ರ ಹುಟ್ಟು ಬರ್ತಾನ? ಶ್ರೀರಾಮಚಂದ್ರ ಬಂದು ಆಡಳಿತ ಮಾಡ್ತಾನ? ರಾಮರಾಜ್ಯ ಆಗುತ್ತಾ? ಏನಪ್ಪಾ, ರಾವಣನ ಗೆಲ್ಸ್ಬಿಟ್ಟು, ಕೀಚಕನ್ನ ಗೆಲ್ಸ್ಬಿಟ್ಟು ಇವ್ರ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ಬಾರ್ದು ಅಂದ್ರೆ ಆಗುತ್ತೇನ್ರಣ್ಣ? ಮಾಡೋದೇ ಅದೇ ಹಲ್ಕಾ ಕೆಲಸ. ಅವರು ನಾವು ಮಾಡ್ತಿರೋದೇನು, ಹಲ್ಕಾಗಳಿಗೆ ಓಟ್ ಹಾಕಿ ಆಶೀರ್ವಾದ ಮಾಡ್ತಾ ಇದೀವಿ. ಅದನ್ನ ಹೆಂಗೆ ಬಿಟ್ಟಿನೋ, ಅವರು ನಮ್ಮನ್ನ ಸುಲಿಗೆ ಮಾಡಿರೋ ದುಡ್ಡನ್ನ ಮತ್ತೆ ವಾಪಸ್ಸು ನಮಗೆ ಕೊಡುವಾಗ ದಾನ ಅಂತ ನೋಡ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಸುದೀರ್ಘವಾಗಿ ಮಾತಾಡಿದ್ದೀನಿ. ಇವೆಲ್ಲ ಯೋಚನೆ ಮಾಡಿ ನಮ್ಮ ಜೊತೆಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ ಸಿಎನ್ ಅವರು ಇದ್ದಾರೆ. ಬಹಳ ಜವಾಬ್ದಾರಿಯಿಂದ ಮತ್ತು ಮುತುವರ್ಜಿಯಿಂದ ನಮ್ಮ ವಿಜಯ್ ಕುಮಾರ್ ಅವರು, ನಮ್ಮ ರಾಜ್ಯ ಕಾರ್ಯದರ್ಶಿಗಳು, ಬಾಗಲಕೋಟೆ ಮತ್ತು ಬಿಜಾಪುರದ ಜಿಲ್ಲಾ ಉಸ್ತುವಾರಿಗಳು, ಹಾಗೇನೆ ಉಪಾಧ್ಯಕ್ಷರಾದಂತಹ ಸೋಮಸುಂದರ್ ಬಂದಿದ್ದಾರೆ. ನಮ್ಮ ಜೀವನ್, ಕೃಷ್ಣ ರಾಥೋಡು, ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆಯ ಬಿಜಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಂತವರು, ಇನ್ನು ಬೇರೆ ಕೃಷ್ಣ, ಯಾರಪ್ಪ, ವೀರಭದ್ರಪ್ಪ, ಆನಂದ್, ಈ ತರ ರಾಜ್ಯ ಸಮಿತಿ 16 ಸದಸ್ಯರು ಕಳೆದ ಹಲವಾರು ದಿವಸಗಳಿಂದ ಇಲ್ಲಿದ್ದು ಮಾಡ್ತಾ ಇದ್ದಾರೆ, ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಯಾರೆಲ್ಲ ಬಂದಿದ್ದೀರಿ? KRS ನ ಸೈನಿಕರು ನೀವು ಬಂದಿದ್ದೀರಾ. ನಿಮ್ಗೆಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಕ್ರಮ ಸಂಖ್ಯೆ 6 ಸಿಟಿ ಗುರು